ಹಾಯ್ ಮಕ್ಕಳೇ, ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಕಾರ್ಬನ್ನ ಇಂಪಾರ್ಟೆಂಟ್ ಪ್ರಾಪರ್ಟಿ ಆದಂತಹ ಟೆಟ್ರಾವ್ಯಾಲೆನ್ಸಿ ಮತ್ತು ಕ್ಯಾಟನೇಷನ್ ಬಗ್ಗೆ ಕಲ್ತಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಕಾರ್ಬನ್ನ ಮತ್ತೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಆದಂತಹ ಹೈಬ್ರಿಡೈಸೇಷನ್ ಅಂದರೆ ಏನು ಅಂತ ನೋಡೋಣ. ಆಮೇಲೆ ಶೇಪ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಕಲಿಯೋಣ. ಈ ಹೈಬ್ರಿಡೈಸೇಷನ್ ನಿಮಗೆ ಕರೆಕ್ಟಾಗಿ ಅರ್ಥ ಆಯಿತು ಅಂತ ಹೇಳಿದರೆ ಬರೀ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾತ್ರ ಅಲ್ಲ, ಕೆಮಿಕಲ್ ಬಾಂಡಿಂಗ್ ಕೂಡ ಈಸಿ ಆಗುತ್ತೆ. ಓಕೆ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ಯಾಕೆ ಡಿಫ್ರೆಂಟ್ ಶೇಪ್ಸ್ ಇರುತ್ತೆ? ಇಲ್ಲಿ ನೋಡಿ ಮಕ್ಕಳೇ, 3 ಕಾಂಪೌಂಡ್ಸ್ ಇದೆ. ಮೀಥೇನ್ CH4, ಈಥೀನ್ C2H4 ಹಾಗೆ ಈಥೈನ್ C2H2. ಈ ಮೂರಲ್ಲೂ ಕಾರ್ಬನ್ ಇದೆ. ಆದರೆ ಈ 3 ಕಾಂಪೌಂಡ್ಗಳದ್ದು ಶೇಪ್ ಸೇಮ್ ಆಗಿರುತ್ತಾ? ಆನ್ಸರ್ ಇಸ್ ನೋ. ಅದು ಯಾಕಿರ್ಬೋದು? ರೀಸನ್ ಇಸ್ ಹೈಬ್ರಿಡೈಸೇಷನ್ ಆಫ್ ದ ಕಾರ್ಬನ್. ಈ 3 ಕಾಂಪೌಂಡ್ಗಳಲ್ಲಿ ಕಾರ್ಬನ್ದು ಹೈಬ್ರಿಡೈಸೇಷನ್ ಬಂದುಬಿಟ್ಟು ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಹಾಗಿದ್ರೆ ಹೈಬ್ರಿಡೈಸೇಷನ್ ಅಂದರೆ ಏನು? ಇಲ್ಲಿದೆ ನೋಡಿ ಡೆಫಿನೇಷನ್. ಹೈಬ್ರಿಡೈಸೇಷನ್ ಇಸ್ ದ ಮಿಕ್ಸಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಆಫ್ ನಿಯರ್ಲಿ ಈಕ್ವಲ್ ಎನರ್ಜಿ ಟು ಫಾರ್ಮ್ ನ್ಯೂ ಈಕ್ವಿವ್ಯಾಲೆಂಟ್ ಹೈಬ್ರಿಡ್ ಆರ್ಬಿಟಲ್ಸ್. ಸಿಂಪಲ್ ಆಗಿ ಹೇಳೋದಿದ್ರೆ, ಕಾರ್ಬನ್ ಆಟಮಲ್ಲಿರೋ S ಆರ್ಬಿಟಲ್ ಮತ್ತು P ಆರ್ಬಿಟಲ್ ಮಿಕ್ಸ್ ಆಗಿಬಿಟ್ಟು ಹೊಸ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ. ಆಮೇಲೆ ಹೊಸದಾಗಿ ಫಾರ್ಮ್ ಆಗಿರೋ ಎಲ್ಲ ಆರ್ಬಿಟಲ್ಗೂ ಸೇಮ್ ಎನರ್ಜಿ ಇರುತ್ತೆ. ಆ ಹೊಸ ಆರ್ಬಿಟಲ್ಸನ್ನು ನಾವು ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಕರಿತೇವೆ. ಇದನ್ನು ಹೈಬ್ರಿಡೈಸೇಷನ್ ಅಂತ ಹೇಳ್ತಾರೆ. ಮಿಕ್ಸಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಟು ಫಾರ್ಮ್ ನ್ಯೂ ಆರ್ಬಿಟಲ್ಸ್ ಆಫ್ ಸೇಮ್ ಎನರ್ಜಿ. ಓಕೆ, ಅಟಾಮಿಕ್ ನಂಬರ್ ಆಫ್ ಕಾರ್ಬನ್ ಎಷ್ಟು? 6. ಹಾಗಿದ್ರೆ ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರೀತೀರಾ? 1s2, 2s2, 2p2. ಇಲ್ಲಿ ಔಟರ್ ಮೋಸ್ಟ್ ಶೆಲ್ ಅಂದರೆ ಸೆಕೆಂಡ್ ಶೆಲ್. ಸೊ ವ್ಯಾಲೆನ್ಸ್ ಶೆಲ್ಲಲ್ಲಿ ಏನಿದೆ? 2s2, 2p2 ಇದೆ. ಅಂದರೆ 4 ಎಲೆಕ್ಟ್ರಾನ್ಸ್ ಇದೆ. ಈಗ ಬಾಂಡ್ ಫಾರ್ಮೇಷನ್ ಆಗುವಾಗ ಒಂದು ಎಲೆಕ್ಟ್ರಾನ್ 2s ಆರ್ಬಿಟಲಿಂದ 2p ಆರ್ಬಿಟಲಿಗೆ ಜಂಪ್ ಆಗುತ್ತೆ. ಹೇಗೆ ಅಂತ ಹೇಳ್ತೇನೆ ನೋಡಿ. 2s2, 2p2 ಅಲ್ವಾ? ನಿಮಗೆ ಗೊತ್ತಿರೋ ಹಾಗೆ p ಆರ್ಬಿಟಲಲ್ಲಿ 3 ಟೈಪ್ಸ್ ಇದೆ. px, py ಮತ್ತು pz ಅಂತ. ಸೊ ಅದಕ್ಕೆ ನಾನೀಗ 3 ಕಂಪಾರ್ಟ್ಮೆಂಟ್ ತೋರಿಸಿದ್ದೇನೆ. ಸೊ 2s ಅಲ್ಲಿ 2 ಎಲೆಕ್ಟ್ರಾನ್ ಇದೆ. 2pನಲ್ಲಿ 3 ರೂಮ್ಸ್ ಇದೆ. ಒಂದು ಎಲೆಕ್ಟ್ರಾನ್ 2s ಆರ್ಬಿಟಲಿಂದ ಎಂಟಿ 2p ಆರ್ಬಿಟಲ್ಗೆ ಜಂಪ್ ಆಗುತ್ತೆ. ಆವಾಗ ನಮಗೆ 2s1 ಆಮೇಲೆ 2p3 ಈ ಥರ ಸಿಗುತ್ತೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಬೇಕು ಅಂತ ಹೇಳಿದರೆ ನಮಗೆ ಆರ್ಬಿಟಲ್ ವಿತ್ ಸಿಂಗಲ್ ಎಲೆಕ್ಟ್ರಾನ್ ಅಥವಾ ಅನ್ಪೇರ್ಡ್ ಎಲೆಕ್ಟ್ರಾನ್ ಬೇಕು. ಸೊ ಹಾಗಿದ್ರೆ ಇವಾಗ ಬಾಂಡ್ ಫಾರ್ಮೇಷನ್ ಆಗೋದಕ್ಕೆ ಎಷ್ಟು ಆರ್ಬಿಟಲ್ಸ್ ಅವೈಲೇಬಲ್ ಇದೆ ನಮಗೆ? 1, 2, 3, 4 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. 1s ಆರ್ಬಿಟಲ್ ಆ್ಯಂಡ್ 3p ಆರ್ಬಿಟಲ್ಸ್ ಆರ್ ಅವೈಲೇಬಲ್ ಫಾರ್ ಬಾಂಡಿಂಗ್. ನೋಡಿ ಮಕ್ಕಳೇ, ಕಾರ್ಬನ್ ಮೇಯ್ನ್ ಆಗಿ 3 ಟೈಪಿದ್ದು ಹೈಬ್ರಿಡೈಸೇಷನನ್ನು ಮಾಡಿಕೊಳ್ಳುತ್ತೆ. ಒಂದು sp3, ಇನ್ನೊಂದು sp2, ಆಮೇಲೆ ಮತ್ತೊಂದು sp ಅಂತ. ಮೊದಲನೇದಾಗಿ ಕಾರ್ಬನ್ ಹೇಗೆ sp3 ಹೈಬ್ರಿಡೈಸೇಷನ್ ಮಾಡ್ಕೊಳ್ಳುತ್ತೆ ಅಂತ ನೋಡೋಣ. ಸೊ ಒಂದು s ಆರ್ಬಿಟಲ್ ಮತ್ತು 3 p ಆರ್ಬಿಟಲ್ಸ್ ಮಿಕ್ಸಪ್ ಆಗಿ 4 sp3 ಹೈಬ್ರಿಡ್ ಆರ್ಬಿಟಲ್ ಸಿಗುತ್ತೆ. ಇವಾಗ ನೋಡಿದ್ವಲ್ಲ ನಾವು, ಬಾಂಡ್ ಫಾರ್ಮೇಷನ್ ಆಗುವಾಗ 2s ಅಲ್ಲಿರೋ ಒಂದು ಎಲೆಕ್ಟ್ರಾನ್ 2pಗೆ ಜಂಪ್ ಆಗಿಬಿಟ್ಟು ಒಂದು s ಮತ್ತು 3p ಅಂದರೆ ಟೋಟಲ್ 1+3 4 ಆರ್ಬಿಟಲ್ಸ್ ನಮಗೆ ಬಾಂಡಿಂಗ್ಗೆ ಅವೈಲೇಬಲ್ ಇರುತ್ತೆ ಅಂತ. ಇದನ್ನು ನೆನ್ಪಿಟ್ಕೊಳ್ಳಿ. ಅದನ್ನೇ ಇಲ್ಲಿ ಬರೆದಿದ್ದೇನೆ ನೋಡಿ ನಾನು, 2s1, 2p3 ಅಂತ. ಓಕೆ, ಇವಾಗ ಈ ಒಂದು s ಆರ್ಬಿಟಲ್ ಮತ್ತು 3 p ಆರ್ಬಿಟಲ್ಸ್ ಇಂಟರ್ ಮಿಕ್ಸಿಂಗ್ ಆಗುತ್ತೆ. ಅವಷ್ಟು ಮಿಕ್ಸ್ ಆಗಿಬಿಟ್ಟು ನಮಗೆ 4 ಹೈಬ್ರಿಡ್ ಆರ್ಬಿಟಲ್ ಸಿಗುತ್ತೆ. ಇದನ್ನು ನಾವು sp3 ಹೈಬ್ರಿಡೈಸೇಷನ್ ಅಂತ ಕರಿತೇವೆ. ಇವು ಈ 4 sp3 ಹೈಬ್ರಿಡ್ ಆರ್ಬಿಟಲ್ಸ್. ಈ 4 sp3 ಹೈಬ್ರಿಡ್ ಆರ್ಬಿಟಲ್ಸ್ಗೂ ಸೇಮ್ ಎನರ್ಜಿ ಇರುತ್ತೆ. ಬಿಫೋರ್ ಹೈಬ್ರಿಡೈಸೇಷನ್ ನಮಗೆ 2s ಮತ್ತು 2p ಇತ್ತು. ನಿಮಗೆ ಗೊತ್ತಿರೋ ಹಾಗೆ s ಆರ್ಬಿಟಲ್ ಎನರ್ಜಿನೇ ಬೇರೆ, p ಆರ್ಬಿಟಲ್ ಎನರ್ಜಿನೇ ಬೇರೆ. ಸೊ ಆ ಆರ್ಬಿಟಲ್ಸ್ ಬಾಂಡ್ ಫಾರ್ಮೇಷನ್ ಆದರೆ ಆ ಬಾಂಡ್ಸಿದ್ದು ಎನರ್ಜಿ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ? ಅದಷ್ಟು ಸ್ಟೇಬಲ್ ಅಲ್ಲ ನೋಡಿ. ಅದಕ್ಕೋಸ್ಕರನೇ ಹೈಬ್ರಿಡೈಸೇಷನ್ ಆಗೋದು. ಅಂದರೆ ನಾರ್ಮಲ್ ಆರ್ಬಿಟಲ್ಸ್ ಮಿಕ್ಸಪ್ ಆಗಿಬಿಟ್ಟು ನ್ಯೂ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗಿರೋ ಎಲ್ಲ ಹೊಸ ಆರ್ಬಿಟಲ್ಸ್ಗೂ ಸೇಮ್ ಎನರ್ಜಿ ಇರುತ್ತೆ. ಸೊ ಆಲ್ ದ 4 ಹೈಬ್ರಿಡ್ ಆರ್ಬಿಟಲ್ಸ್ ಹ್ಯಾವ್ ಸೇಮ್ ಎನರ್ಜಿ. ಈ sp3 ಹೈಬ್ರಿಡೈಸೇಷನ್ಗೆ ಒಂದು ಎಕ್ಸಾಂಪಲ್ ಮೀಥೇನ್ CH4.
ನಿಮಗೆಲ್ಲ ಗೊತ್ತಿರೋ ಹಾಗೆ ಮೀಥೇನ್ ಫಾರ್ಮುಲಾ ಎಸ್ CH4. ಇಲ್ಲಿ ಕಾರ್ಬನ್ ಎಷ್ಟು ಹೈಡ್ರೋಜನ್ಗೆ ಅಟ್ಯಾಚ್ ಆಗಿದೆ? 4 ಅಲ್ವಾ? ಅಂದರೆ ಕಾರ್ಬನ್ ನೀಡ್ಸ್ 4 ಹೈಬ್ರಿಡ್ ಆರ್ಬಿಟಲ್ಸ್ ಟು ಫಾರ್ಮ್ ಕೋವಲೆಂಟ್ ಬಾಂಡ್ಸ್ ವಿತ್ 4 ಹೈಡ್ರೋಜನ್ ಆಟಮ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ sp3 ಹೈಬ್ರಿಡೈಸೇಷನ್ ಆದರೆ 4 ಹೈಬ್ರಿಡ್ ಆರ್ಬಿಟಲ್ ಸಿಗುತ್ತೆ. ಅಂದರೆ ಕಾರ್ಬನ್ ಎಷ್ಟು ಆಟಮ್ಸ್ಗೆ ಅಟ್ಯಾಚ್ ಆಗಿದೆ ಅಂತ ನೋಡಿಕೊಂಡು ನೀವು ಹೈಬ್ರಿಡೈಸೇಷನನ್ನು ಪ್ರೆಡಿಕ್ಟ್ ಮಾಡ್ಬೋದು. ಸೊ ಇಲ್ಲಿ ಕಾರ್ಬನ್ ಇಸ್ sp3 ಹೈಬ್ರಿಡೈಸ್ಡ್. sp3 ಹೈಬ್ರಿಡೈಸೇಷನ್ ಆದಾಗ ಆ ಮಾಲಿಕ್ಯೂಲ್ದು ಶೇಪ್ ಬಂದುಬಿಟ್ಟು ಟೆಟ್ರಾಹೆಡ್ರಲ್ ಆಗಿರುತ್ತೆ ವಿತ್ ಬಾಂಡ್ ಆ್ಯಂಗಲ್ 109.5 ಡಿಗ್ರಿ. ಮಕ್ಕಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಆಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್, ಆಮೇಲೆ ಸಿಮಿಲರ್ ಚಾರ್ಜಸ್ ರಿಪೆಲ್ ಈಚ್ ಅದರ್ ಅಲ್ವಾ? ಸೊ ಕಾರ್ಬನ್ ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಫಾರ್ಮ್ ಮಾಡಿದಾಗ ಅದರಲ್ಲೆಲ್ಲ ಎಲೆಕ್ಟ್ರಾನ್ಸ್ ಇರುತ್ತೆ, ಒಂದೊಂದು ಎಲೆಕ್ಟ್ರಾನ್ ಇರುತ್ತೆ ಅಲ್ವಾ? ಎಲೆಕ್ಟ್ರಾನ್ ಚಾರ್ಜ್ ಏನು? ನೆಗೆಟಿವ್. ಹಾಗಂದರೆ 2 ಎಲೆಕ್ಟ್ರಾನ್ಸ್ ಹತ್ತಿರ ಬಂದಾಗ ಅವುಗಳ ಮಧ್ಯೆ ರಿಪಲ್ಷನ್ ಆಗುತ್ತೆ, ಕರೆಕ್ಟ್ ಅಲ್ವಾ? ರಿಪಲ್ಷನ್ ಅಂತ ಹೇಳಿದರೆ ಒಂಥರ ಜಗಳ ಆಡೋ ಥರ. ಇಟ್ ಈಸ್ ನಾಟ್ ಗುಡ್ ಅಲ್ವಾ? ಸೊ ರಿಪಲ್ಷನ್ ಆದಾಗ ಆ ಸಿಸ್ಟಮ್ದು ಎನರ್ಜಿ ಜಾಸ್ತಿ ಆಗುತ್ತೆ, ಅಂದರೆ ಆ ಸಿಸ್ಟಮ್ ಅಥವಾ ಆ ಮಾಲಿಕ್ಯೂಲ್ ಅನ್ಸ್ಟೇಬಲ್ ಆಗುತ್ತೆ. ಇದನ್ನು ಕಡಿಮೆ ಮಾಡೋದಕ್ಕೆ ಅಥವಾ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಕಾರ್ಬನ್ನ ಹೈಬ್ರಿಡ್ ಆರ್ಬಿಟಲ್ಸ್ ಅಂದರೆ 4 sp3 ಹೈಬ್ರಿಡ್ ಆರ್ಬಿಟಲ್ಸ್ ಈ ಥರ ಅರೇಂಜ್ ಆಗುತ್ತೆ. ಆಗ ಅವುಗಳ ಮಧ್ಯೆದು ಆ್ಯಂಗಲ್ ಬಂದುಬಿಟ್ಟು 109.5 ಡಿಗ್ರಿ ಇರುತ್ತೆ. ಸೊ ಇಟ್ ಈಸ್ ದ ಮ್ಯಾಕ್ಸಿಮಮ್ ಪಾಸಿಬಲ್ ಡಿಸ್ಟೆನ್ಸ್ ಬಿಟ್ವೀನ್ 4 ಆರ್ಬಿಟಲ್ಸ್. ಅಂದರೆ ಎಲೆಕ್ಟ್ರಾನ್ಸನ್ನು ಆದಷ್ಟು ದೂರ ಇಡೋದಕ್ಕೆ ಟ್ರೈ ಮಾಡುತ್ತೆ. ಆವಾಗ ಎಲೆಕ್ಟ್ರಾನ್ ರಿಪಲ್ಷನ್ ಕಡಿಮೆ ಇರುತ್ತೆ ಅಂತ. ಗೊತ್ತಾಯ್ತಲ್ಲ ಮಕ್ಕಳೇ? ಸೊ ಟೆಟ್ರಾಹೆಡ್ರಲ್ ಶೇಪಲ್ಲಿದ್ದರೆ ಮಾತ್ರ ಈ ಸಿಸ್ಟಮ್ಗೆ ಸ್ಟೆಬಿಲಿಟಿ ಜಾಸ್ತಿ. ಸೊ ಇದೇ ನೋಡಿ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಅಂತ ಹೇಳಿದರೆ ಕಾರ್ಬನ್ ಮತ್ತು 2 ಹೈಡ್ರೋಜನ್ ಒಂದೇ ಪ್ಲೇನಲ್ಲಿರುತ್ತೆ. ಆಮೇಲೆ ಈ ಹೈಡ್ರೋಜನ್, ಈ ಬಾಂಡ್ ಏನಿದೆ ಇದು ಇಟ್ ಈಸ್ ಕಮಿಂಗ್ ಟುವರ್ಡ್ಸ್ ಯು, ನಿಮ್ಮ ಹತ್ರ ಬರ್ತಾ ಇದೆ, ಆ ಥರ ವಿಜುವಲೈಸ್ ಮಾಡ್ಕೊಳ್ಳಿ. ಈ ಡಾಟೆಡ್ ಲೈನ್ ಏನಿದೆ ಇದು ಪೇಪರ್ನ ಹಿಂದ್ಗಡೆಗೆ ಫೇಸ್ ಮಾಡುತ್ತೆ. ಗೊತ್ತಾಯ್ತಲ್ಲ ಮಕ್ಕಳೇ? ಈ 3 ಆಟಮ್ಸ್, 2 ಹೈಡ್ರೋಜನ್ ಮತ್ತು 1 ಕಾರ್ಬನ್ ಈ ಪೇಪರ್ದು ಪ್ಲೇನಲ್ಲಿದೆ. ಆಮೇಲೆ ಈ ಹೈಡ್ರೋಜನ್ ನಿಮ್ಮ ಹತ್ರಕ್ಕೆ ಬರ್ತಾ ಇದೆ, ಆಮೇಲೆ ಈ ಹೈಡ್ರೋಜನ್ ಅವೇ ಫ್ರಮ್ ಯು ಹೋಗ್ತಾ ಇದೆ, ಅಂದರೆ ಪೇಪರ್ನ ಹಿಂದ್ಗಡೆಗೆ ಹೋಗ್ತಾ ಇದೆ. ಅಥವಾ ಸಿಂಪಲಾಗಿ ಈ ಥರ ತೋರಿಸ್ಬೋದು. ದಿಸ್ ಇಸ್ ದ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್. ಸೊ ನೆನ್ಪಿಟ್ಕೊಳ್ಳಿ, sp3 ಹೈಬ್ರಿಡೈಸೇಷನ್ ಆದಾಗ ಮಾಲಿಕ್ಯೂಲ್ದು ಶೇಪ್ ಬಂದುಬಿಟ್ಟು ಟೆಟ್ರಾಹೆಡ್ರಲ್ ಇರುತ್ತೆ, ಆಮೇಲೆ ಬಾಂಡ್ ಆ್ಯಂಗಲ್ ಬಂದುಬಿಟ್ಟು 109.5 ಡಿಗ್ರಿ ಇರುತ್ತೆ. ನಾನು ಆಗಲೇ ಹೇಳಿದಾಗೆ ದಿಸ್ ಶೇಪ್ ಕೀಪ್ಸ್ ದ ಆಟಮ್ಸ್ ಅಟ್ ಮ್ಯಾಕ್ಸಿಮಮ್ ಪಾಸಿಬಲ್ ಡಿಸ್ಟೆನ್ಸ್ ಫ್ರಮ್ ಒನ್ ಅನದರ್. ಆದ್ದರಿಂದ ಲೆಸ್ ರಿಪಲ್ಷನ್ ಬಿಟ್ವೀನ್ ಎಲೆಕ್ಟ್ರಾನ್ಸ್. ಈಗ ಕಾರ್ಬನ್ ಹೇಗೆ sp2 ಹೈಬ್ರಿಡೈಸೇಷನ್ ಫಾರ್ಮೇಷನ್ ಮಾಡುತ್ತೆ ಅಂತ ನೋಡೋಣ. ಒಂದು s ಆರ್ಬಿಟಲ್ ಮತ್ತು 2 p ಆರ್ಬಿಟಲ್ ಮಿಕ್ಸಪ್ ಆಗಿಬಿಟ್ಟು 3 sp2 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ. ಇದು ಕಾರ್ಬನ್ನ ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ 2s1 2p3. sp2 ಹೈಬ್ರಿಡೈಸೇಷನಲ್ಲಿ ಒಂದು s ಆರ್ಬಿಟಲ್ ಮತ್ತು 2 p ಆರ್ಬಿಟಲ್ಸ್ px ಮತ್ತು py ಅವು 3 ಮಿಕ್ಸಪ್ ಆಗಿಬಿಟ್ಟು ನಮಗೆ 3 sp2 ಹೈಬ್ರಿಡ್ ಆರ್ಬಿಟಲ್ ಸಿಗುತ್ತೆ. ಹಾಗಿದ್ರೆ ಈ ಆರ್ಬಿಟಲ್ ಏನಾಯಿತು? ಈಸ್ ಇಟ್ ಇನ್ವಾಲ್ವ್ಡ್ ಇನ್ ಹೈಬ್ರಿಡೈಸೇಷನ್? ನೋ, ಇದು ಅನ್ಹೈಬ್ರಿಡೈಸ್ಡ್ 2p ಆರ್ಬಿಟಲ್ ಆಗಿ ಉಳ್ಕೊಳ್ಳುತ್ತೆ. ಇದನ್ನು ನಾವು sp2 ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಕರಿತೇವೆ. ಇದನ್ನು ಅನ್ಹೈಬ್ರಿಡೈಸ್ಡ್ 2p ಆರ್ಬಿಟಲ್ ಅಂತ ಕರಿತೇವೆ. ದ ಥರ್ಡ್ p ಆರ್ಬಿಟಲ್ ರಿಮೈನ್ಸ್ ಅನ್ಹೈಬ್ರಿಡೈಸ್ಡ್. sp2 ಹೈಬ್ರಿಡೈಸೇಷನ್ಗೆ ಎಕ್ಸಾಂಪಲ್ ಅಂದರೆ ಈಥೀನ್ ಮಾಲಿಕ್ಯೂಲ್. ಈಥೀನ್ ಫಾರ್ಮುಲಾ C2H4 ಅಂತ, ಅಂದರೆ CH2 ಡಬಲ್ ಬಾಂಡ್ CH2 ಇದು ಇದರದ್ದು ಸ್ಟ್ರಕ್ಚರ್. ಓಕೆನಾ? ಈಗ ನೋಡಿ ಮಕ್ಕಳೇ, ಈ ಕಾರ್ಬನ್ಗೆ ಎಷ್ಟು ಆಟಮ್ಸ್ ಅಟ್ಯಾಚ್ ಆಗಿದೆ ನೋಡಿ. ಈ ಕಡೆ ಸೈಡಲ್ಲಿ 2 ಹೈಡ್ರೋಜನ್, ಈ ಕಡೆ ಸೈಡಲ್ಲಿ 1 ಕಾರ್ಬನ್ ಅಲ್ವಾ? ಈ 2 ಹೈಡ್ರೋಜನ್ ಅಟ್ಯಾಚ್ ಆಗಿರೋದು ಈ ಕಾರ್ಬನ್ಗೆ. ಸೊ ದಿಸ್ ಕಾರ್ಬನ್ ಇಸ್ ಅಟ್ಯಾಚ್ ಟು 2 + 1 3 ಆಟಮ್ಸ್. ಅಂದರೆ ಇಲ್ಲಿ ಈ ಕಾರ್ಬನ್ 3 ಆಟಮ್ಸ್ ಜೊತೆ ಬಾಂಡ್ ಫಾರ್ಮೇಷನ್ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಬೇಕು? ಎಸ್, 3 ಹೈಬ್ರಿಡ್ ಆರ್ಬಿಟಲ್ಸ್ ಬೇಕು. ನಿಮಗೆ ಗೊತ್ತಿರೋ ಹಾಗೆ sp2 ಹೈಬ್ರಿಡೈಸೇಷನ್ ಆದರೆ ನಮಗೆ 3 ಹೈಬ್ರಿಡ್ ಆರ್ಬಿಟಲ್ಸ್ ವಿತ್ ಸೇಮ್ ಎನರ್ಜಿ ಸಿಗುತ್ತೆ. ಸೊ ಈ ಕೇಸಲ್ಲಿ ಕಾರ್ಬನ್ ಇಸ್ sp2 ಹೈಬ್ರಿಡೈಸ್ಡ್. ಆಮೇಲೆ sp2 ಹೈಬ್ರಿಡೈಸೇಷನ್ ಆದಾಗ ಆ ಮಾಲಿಕ್ಯೂಲ್ದು ಶೇಪು ಟ್ರೈಗನಲ್ ಪ್ಲೇನಾರ್ ಆಗಿರುತ್ತೆ. ಅಂದರೆ ಈ ಥರ ಕಾರ್ಬನ್ ಸೆಂಟ್ರಲ್ ಇರುತ್ತೆ, ಆಮೇಲೆ 3 ಆಟಮ್ಸ್ ಈ ಥರ.
ಆಗ ಬಾಂಡ್ ಆ್ಯಂಗಲ್ 120 ಡಿಗ್ರಿ ಆಗಿರುತ್ತೆ. ಈ ಆ್ಯಂಗಲ್ ಬಂದುಬಿಟ್ಟು 120 ಡಿಗ್ರಿ. ನಾವಾಗಲೇ ಹೇಳಿದಾಗೆ sp2 ಹೈಬ್ರಿಡೈಸೇಷನಲ್ಲಿ ಒಂದು ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್ ಇರುತ್ತೆ, 2p ಆರ್ಬಿಟಲ್ ಇರುತ್ತೆ, ಕರೆಕ್ಟ್ ಅಲ್ವಾ? ಆ ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್ ಏನಿದೆ ಅದು ಪೈ ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೇನೆ ನೋಡಿ. ಇದು C2H4. ಇಲ್ಲಿ ಪ್ರತಿಯೊಂದು ಕಾರ್ಬನ್ ಆಟಮು 3 ಡಿಫ್ರೆಂಟ್ ಆಟಮ್ಗೆ ಅಟ್ಯಾಚ್ ಆಗಿದೆ, ಕರೆಕ್ಟ್ ಅಲ್ವಾ? ಅಂದರೆ ಈ ಕಾರ್ಬನ್ ಆಟಮ್ಗೆ 3 ಹೈಬ್ರಿಡ್ ಆರ್ಬಿಟಲ್ಸ್ ಬೇಕು. ಸೊ ಇದು sp2 ಹೈಬ್ರಿಡೈಸೇಷನ್ ಆಗಿಬಿಟ್ಟು 2 ಹೈಡ್ರೋಜನ್ ಮತ್ತು 1 ಕಾರ್ಬನ್ ಆಟಮ್ ಜೊತೆ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಈಗ ನಾನು ಆಗಲೇ ಹೇಳಿದಾಗೆ ಇದರಲ್ಲಿ ಒಂದು ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ p ಆರ್ಬಿಟಲ್ ಶೇಪು ಡಂಬೆಲ್ ಶೇಪ್ ಅಲ್ವಾ? ಸೊ ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? 1 ಎಲೆಕ್ಟ್ರಾನ್ ಇದೆ. ದಿಸ್ ಈಸ್ ನಾಟ್ ಇನ್ವಾಲ್ವ್ಡ್ ಇನ್ ಹೈಬ್ರಿಡೈಸೇಷನ್. ಅದೇ ಥರ ಈ ಕಾರ್ಬನ್ಗೂ ಒಂದು 2p ಆರ್ಬಿಟಲ್ ಇರುತ್ತೆ ವಿಚ್ ಇಸ್ ನಾಟ್ ಇನ್ವಾಲ್ವ್ಡ್ ಇನ್ ಹೈಬ್ರಿಡೈಸೇಷನ್. ಅದರಲ್ಲೂ 1 ಎಲೆಕ್ಟ್ರಾನ್ ಇರುತ್ತೆ. ಓಕೆನಾ ಮಕ್ಕಳೇ? ಸೊ ಈ 2 ಕಾರ್ಬನ್ ಆಟಮ್, ಈ 4 ಕಾರ್ಬನ್ ಆಟಮ್ ಇವಿಷ್ಟು ಒಂದೇ ಪ್ಲೇನ್, ಅಂದರೆ ಈ ಪೇಪರ್ದು ಪ್ಲೇನಲ್ಲಿದ್ದರೆ ಈ ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್ಸ್ ಮಾತ್ರ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಗೊತ್ತಾಯ್ತಲ್ಲ? ಸೊ ದೀಸ್ 2 p ಆರ್ಬಿಟಲ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಪ್ಯಾರಲಲ್ ಆಗಿದ್ದಾಗ ಅವಿಬ್ಬರು ಸೈಡ್ ವೈಸ್ ಓವರ್ಲ್ಯಾಪಿಂಗ್ ಆಗಿಬಿಟ್ಟು ಒಂದು ಪೈ ಬಾಂಡನ್ನು ಕ್ರಿಯೇಟ್ ಮಾಡುತ್ತೆ. ಗೊತ್ತಾಯ್ತಲ್ಲ? ಇವಿಷ್ಟು ಸಿಗ್ಮಾ ಬಾಂಡ್ ಆಗಿದ್ದರೆ ಈ ಸೈಡ್ ವೈಸ್ ಓವರ್ಲ್ಯಾಪಿಂಗಿಂದಾಗಿ ಪೈ ಬಾಂಡ್ ಬರುತ್ತೆ. ಪೈ ಬಾಂಡ್ ಹೇಗೆ ಸಿಕ್ತು ನಮಗೆ? ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲಿಂದ. ಗೊತ್ತಾಯ್ತಲ್ಲ? ಅದಕ್ಕೋಸ್ಕರನೇ ಈಥೀನ್ ಸ್ಟ್ರಕ್ಚರ್ ಈ ಥರ ಇರೋದು. ಗೊತ್ತಾಯ್ತಲ್ಲ? CH2 ಡಬಲ್ ಬಾಂಡ್ CH2. ಇಲ್ಲಿ ಪ್ರತಿಯೊಂದು ಕಾರ್ಬನ್ದು ಶೇಪ್ ಬಂದುಬಿಟ್ಟು ಟ್ರೈಗನಲ್ ಪ್ಲೇನಾರ್, ಅಂದರೆ ಸೆಂಟ್ರಲ್ ಕಾರ್ಬನ್ ಮತ್ತು ಅದಕ್ಕೆ ಅಟ್ಯಾಚ್ ಆಗಿರೋ 3 ಆಟಮ್ಗಳು ಸೇಮ್ ಪ್ಲೇನಲ್ಲಿ ಇರುತ್ತೆ. ಅಂದರೆ ಒಂದು ಟ್ರಯಾಂಗಲ್ ಶೇಪಲ್ಲಿ 120 ಡಿಗ್ರಿ ಬಾಂಡ್ ಆ್ಯಂಗಲಲ್ಲಿ. ಓಕೆ ಮಕ್ಕಳೇ, ಈಗ ಥರ್ಡ್ ಟೈಪ್ ಆಫ್ ಹೈಬ್ರಿಡೈಸೇಷನ್ ಅಂದರೆ sp ಹೈಬ್ರಿಡೈಸೇಷನ್ ಹೇಗಾಗುತ್ತೆ ಕಾರ್ಬನಲ್ಲಿ ಅಂತ ನೋಡೋಣ. ಒಂದು s ಆರ್ಬಿಟಲ್ ಮತ್ತು ಒಂದು p ಆರ್ಬಿಟಲ್ ಇಂಟರ್ಮಿಕ್ಸಿಂಗ್ ಆಗಿಬಿಟ್ಟು 2 sp ಹೈಬ್ರಿಡ್ ಆರ್ಬಿಟಲ್ ಸಿಗುತ್ತೆ. ಇಲ್ಲಿದೆ ನೋಡಿ, ಕಾರ್ಬನ್ನ 2s1 ಮತ್ತು 2p3 ಆರ್ಬಿಟಲ್ಸ್ ಇದೆ. ಒಂದು s ಆರ್ಬಿಟಲ್ ಮತ್ತು ಒಂದು p ಅಂದರೆ sp, ಇದೆರಡು ಮಿಕ್ಸ್ ಆಗಿಬಿಟ್ಟು ನಮಗೆ 2 sp ಹೈಬ್ರಿಡ್ ಆರ್ಬಿಟಲ್ ಸಿಗುತ್ತೆ. ಇವೆರಡಕ್ಕೂ ಸೇಮ್ ಎನರ್ಜಿ ಇರುತ್ತೆ. ಆದರೆ ಇಲ್ಲಿ ಇನ್ನು 2 p ಆರ್ಬಿಟಲ್ಸ್ ಬಾಕಿ ಇದೆ ಅಲ್ವಾ? ದೇ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಹೈಬ್ರಿಡೈಸೇಷನ್. ಅವನ್ನು ನಾವು ಅನ್ಹೈಬ್ರಿಡೈಸ್ಡ್ 2p ಆರ್ಬಿಟಲ್ಸ್ ಅಂತ ಕರಿತೇವೆ. ನೆನಪಿದಲ್ಲ? sp2 ಹೈಬ್ರಿಡೈಸೇಷನಲ್ಲಿ ಒಂದು ಅನ್ಹೈಬ್ರಿಡ್ ಆರ್ಬಿಟಲ್ ಇತ್ತು. ಅದೇ sp ಹೈಬ್ರಿಡೈಸೇಷನಲ್ಲಿ 2 ಅನ್ಹೈಬ್ರಿಡೈಸ್ಡ್ 2p ಆರ್ಬಿಟಲ್ಸ್ ಇರುತ್ತೆ. The 2p orbitals remain unhybridized, and one example for sp hybridization is ethine. ಈಥೈನ್ ಫಾರ್ಮುಲಾ ಏನು? C2H2. ಇದನ್ನು ನಾವು ಅಸಿಟೈಲೀನ್ ಅಂತಲೂ ಕರಿತೇವೆ ಅಲ್ವಾ? CH ಟ್ರಿಪಲ್ ಬಾಂಡ್ CH, ಇದು ಆ್ಯಕ್ಚುಲಿ ಇದರ ಫಾರ್ಮುಲಾ. ಇಲ್ಲಿ ಈ ಕಾರ್ಬನ್ 2 ಬೇರೆ ಆಟಮ್ಸ್ಗೆ ಅಟ್ಯಾಚ್ ಆಗಿದೆ, ಒಂದು ಹೈಡ್ರೋಜನ್ ಮತ್ತು ಒಂದು ಕಾರ್ಬನ್ಗೆ. ಅದೇ ಥರ ಈ ಕಾರ್ಬನ್ ಕೂಡ ಒಂದು ಕಾರ್ಬನ್ ಮತ್ತು ಒಂದು ಹೈಡ್ರೋಜನ್ ಅಂದರೆ 2 ಆಟಮ್ಸ್ಗೆ ಅಟ್ಯಾಚ್ ಆಗಿದೆ. ಸೊ ಕಾರ್ಬನ್ಗೆ ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಬೇಕು? 2 ಹೈಬ್ರಿಡ್ ಆರ್ಬಿಟಲ್ಸ್ ಬೇಕು. ನಿಮಗೆ ಗೊತ್ತಿರೋ ಹಾಗೆ sp ಹೈಬ್ರಿಡೈಸೇಷನಲ್ಲಿ 2 ಹೈಬ್ರಿಡ್ ಆರ್ಬಿಟಲ್ಸ್ ಇದೆ. ಸೊ ಈಥೈನ್ ಕೇಸಲ್ಲಿ ಕಾರ್ಬನ್ ಇಸ್ sp ಹೈಬ್ರಿಡೈಸ್ಡ್. ಈಗ ಈ ಹೈಬ್ರಿಡ್ ಆರ್ಬಿಟಲ್ಗಳು ಸ್ಟ್ರೇಟ್ ಆಗಿದ್ದರೆ ಅಥವಾ ಲೀನಿಯರ್ ಆಗಿದ್ದರೆ ಮಾತ್ರ ಎಲೆಕ್ಟ್ರಾನ್ ರಿಪಲ್ಷನ್ ಮಿನಿಮಮ್ ಆಗಿರುತ್ತೆ. ಅಂದರೆ ಬಾಂಡ್ ಆ್ಯಂಗಲ್ 180 ಡಿಗ್ರಿ ಇದ್ದಾಗ ಎಲೆಕ್ಟ್ರಾನ್ ರಿಪಲ್ಷನ್ ಮಿನಿಮಮ್ ಆಗಿರುತ್ತೆ. ಸೊ ಕಾರ್ಬನ್ sp ಹೈಬ್ರಿಡೈಸ್ಡ್ ಆಗಿದ್ದರೆ ಅದರದ್ದು ಶೇಪ್ ಬಂದುಬಿಟ್ಟು ಲೀನಿಯರ್ ಆಗಿರುತ್ತೆ. ಆಮೇಲೆ ಬಾಂಡ್ ಆ್ಯಂಗಲ್ 180 ಡಿಗ್ರಿ ಇರುತ್ತೆ. ಈ ಆ್ಯಂಗಲ್ ಏನಿದೆ ಇದು 180 ಡಿಗ್ರಿ. ಓಕೆ, ಈಥೈನಲ್ಲಿ ಕಾರ್ಬನ್ sp ಹೈಬ್ರಿಡೈಸೇಷನ್ ಆಗಿದೆ. ಸೊ ಕಾರ್ಬನ್ನ 2 ಹೈಬ್ರಿಡ್ ಆರ್ಬಿಟಲ್ಸ್, ಒಂದು ಹೈಡ್ರೋಜನ್ ಮತ್ತು ಒಂದು ಕಾರ್ಬನ್ ಜೊತೆಗೆ ಓವರ್ಲ್ಯಾಪ್ ಆಗಿಬಿಟ್ಟು 2 ಸಿಗ್ಮಾ ಬಾಂಡ್ಸ್ ಫಾರ್ಮ್ ಆಗುತ್ತೆ. ನಾವಾಗಲೇ ನೋಡಿದ ಹಾಗೆ sp ಹೈಬ್ರಿಡೈಸೇಷನ್ ಆದಾಗ 2 ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್ಸ್ ಇರುತ್ತೆ. ಓಕೆ, ಇವಾಗ ಈ ಆಟಮ್ಸ್ ಎಲ್ಲ ಹೀಗಿದೆ ಅಂತ ಹೇಳಿ ಆದರೆ ಒಂದು ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಹಿಂಗಿರುತ್ತೆ. ಓಕೆನಾ? ಅದೇ ಥರ ಈ ಕಾರ್ಬನ್ ಆಟಮಲ್ಲೂ ಆ ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್ ಇರುತ್ತೆ. ಅದರಲ್ಲಿ ಒಂದೊಂದು ಎಲೆಕ್ಟ್ರಾನ್ ಇದೆ, ಕರೆಕ್ಟಾ? ಅದೇ ಥರ ಇನ್ನೊಂದು ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್ ಕೂಡ ಇದೆ. ಹೀಗಾಯಿತು.
ಸೊ ಇನ್ನೊಂದು p ಆರ್ಬಿಟಲ್ ಈ ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಅಂದರೆ ನಿಮ್ಮ ಕಡೆಗೆ ಬರ್ತಾ ಇರುತ್ತೆ, ಈ ಥರ ಅಂತ ಹೇಳ್ಬೋದು. ಓಕೆನಾ? ಸೊ 2p1 2p1. ಈಗ ಈ ಎರಡು ಆರ್ಬಿಟಲ್ಸ್ ಪ್ಯಾರಲಲ್ ಆಗಿರುತ್ತೆ. ಸೊ ಅವರಿಬ್ಬರ ಮಧ್ಯೆ ಈ ಥರ ಓವರ್ಲ್ಯಾಪ್ ಆಗಿಬಿಟ್ಟು ಒಂದು ಪೈ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಈ ಥರ ತೋರಿಸ್ಬೋದು. ಫಸ್ಟು ಸಿಗ್ಮಾ ಬಾಂಡ್ ಇತ್ತು, ಈ ಎರಡು ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗಿಬಿಟ್ಟು ಒಂದು ಪೈ ಬಾಂಡ್ ಫಾರ್ಮೇಷನ್ ಆಯಿತು. ಅದೇ ಥರ ಈ ಎರಡು ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಇದೆಯಲ್ಲ, ಅವೆರಡು ಓವರ್ಲ್ಯಾಪ್ ಆಗಿಬಿಟ್ಟು ಮತ್ತೊಂದು ಪೈ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಓಕೆನಾ ಮಕ್ಕಳೇ? ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಈಥೈನ್. ಅಂದರೆ ಒಂದು ಸಿಗ್ಮಾ ಬಾಂಡ್ ಮತ್ತು ಎರಡು ಪೈ ಬಾಂಡ್, ಇದನ್ನು ನಾವು ಟ್ರಿಪಲ್ ಬಾಂಡ್ ಅಂತ ಕರಿತೇವೆ. ಕರೆಕ್ಟ್ ಅಲ್ವಾ? ಇವಾಗ ಆಟಮ್ಸ್ ಅಥವಾ ಎಲೆಕ್ಟ್ರಾನ್ಸ್ ಮಧ್ಯೆ ರಿಪಲ್ಷನ್ ಮಿನಿಮಮ್ ಆಗಿರಬೇಕು ಅಂತ ಹೇಳಿದರೆ ಈ ಮಾಲಿಕ್ಯೂಲ್ದು ಶೇಪ್ ಲೀನಿಯರ್ ಆಗಿರಬೇಕು. ಹಾಗಿದ್ರೆ ಬಾಂಡ್ ಆ್ಯಂಗಲ್ ಎಷ್ಟು? 180 ಡಿಗ್ರಿ. ಗೊತ್ತಾಯ್ತಲ್ಲ? sp ಹೈಬ್ರಿಡೈಸೇಷನ್ ಆದಾಗ ಆ ಮಾಲಿಕ್ಯೂಲ್ದು ಶೇಪ್ ಲೀನಿಯರ್ ಆಗಿರುತ್ತೆ ವಿತ್ ಬಾಂಡ್ ಆ್ಯಂಗಲ್ 180 ಡಿಗ್ರಿ. ಮಕ್ಕಳೇ, ಈ ವಿಡಿಯೋ ಆಲ್ರೆಡಿ ತುಂಬ ಉದ್ದಾಗಿರೋದ್ರಿಂದ ಇದನ್ನು ಪಾರ್ಟ್ 1 ಅಂತ ಮಾಡಿಬಿಟ್ಟು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ಪಾರ್ಟ್ 2 ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.